ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ಮಿನಿ ವ್ಲಾಗ್. ಇವಾಗ ಎದ್ದು ಮತ್ತು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಕರಡಿ ಮುಂದೆ ನೋಡ್ಕೊಳಕ್ಕೆ ಏನೋ ಒಂಥರ ಮಜಾ ಬರ್ತೈತಿ. ನಾಷ್ಟ ಏನು ಮಾಡ್ಯಾರಂತ ನೋಡ್ಕೊಂಬರೋದಾದ್ರೆ ನಮ್ಮ ಮಾವೆಲ್ಲಿ ನಾಷ್ಟಾಗಿನೇನು ರೆಡಿ ಮಾಡಿದ್ಲ. ಆಮ್ಯಾಗ ಹಾಟ್ ಬಾಕ್ಸ್ನ ನೋಡಿದ್ಮ್ಯಾಗ ಗೊತ್ತಾಯ್ತು ಪೂರಿಗೆ ರೆಡಿ ಮಾಡ್ಯಾರಂತ. ಇಲ್ಲೊಂದು ಪೂರಿ ಆಲ್ರೆಡಿ ಕುದಿಯಾತಿತ್ತು. ಪಲ್ಯ ಏನು ಮಾಡ್ಯಾರ ಆಲೂಗಡ್ಡಿ ಪಲ್ಯ. ಇವತ್ತಿನ ನಾಷ್ಟ ಅಂದ್ರೆ ಭಾಳ ಸಖತ್ತಾಗಿ ಆಕೈತಿ ನೋಡ್ರಿ. ಇವಾಗ ಪುರಿ ಹೆಂಗೆ ಮಾಡ್ತಾರಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಅದನ್ನ ಎಲ್ಲ ಲಟಿಸ್ಕೊಂಡಿದ್ದ ಎಣ್ಣೆಗೆ ಬಿಡ್ಬೇಕು. ಅದೇ ಚಂದ ಕುದಿಯಾತೈತಿ. ಪಾಪ ಅದಕ್ಕೆ ಎಷ್ಟು ಕಷ್ಟ ಆಗತ್ತಿರ್ಬೋದು ಅಂತ ಅನಿಸ್ತು. ಅದಷ್ಟೆಲ್ಲ ಕಷ್ಟಪಟ್ಟು ಕುದ್ದು ಉಬ್ಬಿ ನಮ್ಮ ಹೊಟ್ಟೆ ಒಳಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟಪಟ್ಟು ಎಷ್ಟು ಚಂದ ರೆಡಿ ಆಗತೈತಿ ನೋಡ್ರಿ. ಭಾಳ ಕಷ್ಟ ಇರ್ತೈತೆ ಅನಿಸ್ತೈತೆ. ಅದಕ್ಕೆ ಆಕೈತಿ ಕಷ್ಟ. ಆದ್ರೆ ನಾವು ತಿನ್ನೋರ್ಗೆ ಏನು ಮಜಾನೋ ಮಜಾ ನೋಡ್ರಿ. ಎಷ್ಟು ಚಂದ ಉಬ್ಬಾತೈತಿ. ಬಾಲ್ ಟೈಪ್ ಉಬ್ಬಿತೈತಿ. ದಪ್ಪ ಬಿಟ್ಟಿತ್ತು ಫುಲ್. ಅಯ್ಯೋ ತಳಗ ಎಣ್ಣೆ ಮೇಲೆ ಪಾಪ. ಇವಾಗ ನಾನು ನಾಷ್ಟ ರೆಡಿ ಆಯ್ತಾ. ಇಲ್ಲಿ ನೋಡ್ರಿ ನಾಷ್ಟ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ರೆಡಿ ಮಾಡಿದ್ರು. ನಾನು ನಿಮ್ಗೆ ಆಗಲ್ಲ ಚಟ್ನಿ ತೋರ್ಸೋದು ಮರ್ತು ಬಿಟ್ಟಿದ್ದೆ. ಇದು ಹರಿಯಾಕ ಬರತ್ತಿಲ್ರಿಪ್ಪ ತಡಿ. ಇವಾಗ ಕರೆಕ್ಟಾಗಿ ಹರಿಬೋದು. ಪೂರಿನ ಹರಿಬೋದು ಅಂದೆ. ಇವಾಗ ನೋಡ್ರಿ ಎಲ್ಲ ಹಚ್ಕೊಂಡು ಸಖತ್ತಾಗೈತ್ರಿ. ಇವತ್ತಿನ ಇದೊಂದು ನನ್ನ ಸೆಕೆಂಡ್ ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್.